ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ತಿನ್ಕೊಂಡು ಗೊತ್ತವ್ರೆ ಇಬ್ಬರು ಫ್ರೆಂಡ್ಸ್, ನಮ್ಮ ಥರ ಫ್ರೆಂಡ್ಸ್. ಇವ್ರು ಸಿಂಗಲ್ ಆಗಿ ತಿಂತವ್ರೆ. ಅದಕ್ಕೂ ಗೊತ್ತಪ್ಪ ಮೇಲೆ ಇರೋದು ಕಿತ್ಬಿಟ್ಟು ತಿನ್ಬೇಕಂತ. ಆಮೇಲೆ ನೋಡಿ, ಈ ಕಾಶಿ ವಿಶ್ವೇಶ್ವರ ಸ್ವಾಮಿ ಇದೆ. ನಾವಿವಾಗ ಕೋಟಿಲಿಂಗೇಶ್ವರಕ್ಕೆ ಬಂದ್ಬಿಟ್ರಿ. ನೋಡಿ ಫ್ಯಾಮಿಲಿ, ಸಾಕಾಗೈತೆ. ಇಲ್ಲಿರೋ ದೊಡ್ಡ ಲಿಂಗ ಕಾಣಿಸ್ತೈತೆ, ಇಲ್ಲ ಗೊತ್ತಿಲ್ಲ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂದಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನೋಡಿ. ಇದೇ ಎಂಟ್ರೆನ್ಸ್ ಅಂತರ್ಗಂಗೆದು. ಅಂತರ್ಗಂಗೆಗೆ ಹೋಗಿದ್ರಿ. ಅಲ್ಲಿ ಛೋಟಾ ಲಡಾಖ್ ಆದಮೇಲೆ ಅಂತರ್ಗಂಗೆಗೆ ಬಂದು ಹಿಂಗೆ ಮೇಲೆ ಹತ್ತಿದ್ರೆ ಈ ಸ್ಟೆಪ್ಸ್ ಮೇಲೆ ಹತ್ಕೊಂಡೋದ್ರೆ ಮೇಲೆಗಡೆ ದೇವಸ್ಥಾನ ಇರುತ್ತೆ. ದೇವಸ್ಥಾನ ಮತ್ತು ಗಂಗಾ ನದಿಯಿಂದ ನೀರು ಬರೋದು ಇರುತ್ತೆ. ಅಲ್ಲೂ ಹೋಗಿ ತೋರಿಸ್ತೀನಿ. ಹಿಂಗೆ ಮೇಲೆ ಹೋಗ್ತಾ ಇದ್ದರೆ ಒಂದು ಸ್ವಲ್ಪ ದೂರ, ಒಂದು 10 ನಿಮಿಷ ಹೋದರೆ ಮೇಲೆ ಹೋಗ್ಬಿಡ್ತೀರಿ. ಸೆಂಟ್ರಲ್ಲಿ ಶಾಪ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನೋಡಿಕೊಂಡು ಇಸ್ಕೊಂಡು ಬೇಕಾದರೆ ಇಸ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಹಾಗೆ ಹೋಗ್ಬೋದು. ನೋಡಿ, ಕಂಟಿನ್ಯೂ ಹಂಗೆ ಆಗ್ತೈತೆ ನೋಡಿ. ವಾಯ್ಸ್ ಇಷ್ಟು ಇರಲಿಲ್ಲ, ಅದಕ್ಕೆ ಕೊಟ್ಟೆ. ಅಂತರ್ಗಂಗೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀರಿ. ಹಿಂಗೆ ಹೋದರೆ ಮೇಲೆಗಡೆ ಒಂದು ಟೆಂಪಲ್ ಬರ್ತಿದೆ. ಆ ಟೆಂಪಲ್ ನೋಡ್ಕೊಂಡು ಅದೇನು ಟೆಂಪಲ್ ಅಂತ ಅಲ್ಲೋಗಿ ತೋರಿಸ್ತೀನಿ. ನನ್ನ ಜೊತೆ 3 ಮೆಂಬರ್ಸ್ ಬರ್ತಾರೆ. ಮುಂದೆ ಹೋಗ್ತಾರೆ, ನಾನು ಹಿಂದೆನೇ ಹೋಗ್ತಾಯಿದ್ದೀನಿ. ಕಾರಲ್ಲಿ ಬಂದರೂ ಕೂದಲು ಸರಿಯಾಗಿರ್ತಾ ಇಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ. ಏನೋ ಅಂತಾರೆ, ಆ ಥರ ಅಂದ್ಕೊಂಡು ಸುಮ್ಮನೆ ಆಡಬೇಕು. ನಾವು ಅಲ್ಲಿ ಛೋಟಾ ಲಡಾಖ್ ಅಂದ್ಬಿಟ್ಟು ಒಂದು ಪ್ಲೇಸ್ ನೋಡಿಕೊಂಡು ಅದಾದಮೇಲೆ ಇಲ್ಲೇ ಅಲ್ಲಿಂದ ಜಸ್ಟ್ 15 ಕಿಲೋಮೀಟರ್ಸ್ 15 ಕಿಲೋಮೀಟರ್ಸು. ಅದಕ್ಕೆ ಇಲ್ಲೂ ಬಂದುಬಿಟ್ರಿ. 15 ಕಿಲೋಮೀಟರ್ಸ್ ಅಂದರೆ ಅಲ್ಲಿಂದ 15 ಕಿಲೋಮೀಟ್ರ್. ಆ ಛೋಟಾ ಲಡಾಖಲ್ಲಿ ಏನೈತೆ ಅಂದರೆ ಜಸ್ಟ್ ಬೆಟ್ಟಗಳು ಇರ್ತೈತೆ. ಆ ಬೆಟ್ಟದಲ್ಲಿ ಸೆಂಟ್ರಲ್ ವಾಟ್ರು. ಇದೇ ಥರ ಲಡಾಖಲ್ಲೂ ಒಂದು ಪ್ಲೇಸ್ ಐತೆ. ಅದಕ್ಕೆ ಇದನ್ನು ಛೋಟಾ ಲಡಾಖ್ ಅಂತ ಹೆಸರಿಕ್ಕವ್ರು ಅಷ್ಟೇ. ಲಡಾಖ್ ಥರ ವೆದರೆಲ್ಲ ಇರೋಲ್ಲ. ಜಸ್ಟ್ ಏನಂತಾರೆ, ಜಸ್ಟ್ ಅದು ನೋಡೋಕ್ಕೆ ಸ್ವಲ್ಪ ಹಂಗೆ ಐತೆ ಅಷ್ಟೇ. 10 ವರ್ಷದಲ್ಲಿ ಸುಸ್ತಾಗ್ಬಿಡ್ತೈತೆ. ಆ ಕಡೆ ಈ ಕಡೆ ಎಲ್ಲ ಕಂಬಿಗಳಾಕೋರೆ, ಆ ಕಡೆ ಹೋಗ್ಬಾರ್ದು ನಾವು ಅಂತ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ತಿನ್ಕೊಂಡು ಗೊತ್ತವ್ರೆ ಇಬ್ಬರು ಫ್ರೆಂಡ್ಸ್, ನಮ್ಮ ಥರ ಫ್ರೆಂಡ್ಸ್. ಇವ್ರು ಸಿಂಗಲ್ ಆಗಿ ತಿಂತವ್ರೆ. ಅದಕ್ಕೂ ಗೊತ್ತಪ್ಪ ಮೇಲೆ ಇರೋದು ಕಿತ್ಬಿಟ್ಟು ತಿನ್ಬೇಕಂತ. ಇದರೆಲ್ಲ ಆ ಕಡೆ ಹೋಗ್ಬಾರ್ದು ಅಂತ ಈ ಥರ ಹಾಕಿಕ್ಕವ್ರೆ. ಏನಿರ್ತೈತೆ ಒಳಗಡೆ? ಕಾಡೇನು ಇದು? ಆಮೇಲೆ ನೋಡಿ, ಅದ್ರ ಅಮ್ಮಗೋ ಅದ್ರ ತಮ್ಮನಿಗೋ ತಂಗಿಗೋ ಏನು ಬೇಕೋ ಇದು ಮಾಡ್ತೈತಿ. ಏನು ನೋಡ್ತೈತಿ? ಇಲ್ಲಿ ನೋಡ್ತೈತಿ. ಫಸ್ಟ್ ಹಿಡ್ಬೋದಮ್ರ ಗೊತ್ತಾನೆ.
ಇಲ್ಲಿರೋ ಮಂಕಿ ಇದು ಘಾಟಲ್ಲಿ ತೋರಿಸ್ತೈತೆ. ಶ್ರೀ ಇದೇನು ದೇವಸ್ಥಾನ ಹೆಸರು? ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವ. ತಿನ್ಬೇಡಿ ಪ್ರಸಾದ ಬ್ಯಾಗ್ ಪ್ರಸಾದ ನೋಡಿ ನಮ್ಮಿದೆ ಅಂತರಗಂಗೆಯ ದೇವಸ್ಥಾನದಿಂದ ರೈಟ್ ಸೈಡಲ್ಲಿ ಈ ಥರ ಇರುತ್ತೆ. ಇದು ಕೊಳ ಆ್ಯಕ್ಚುಲಿ. ಇಲ್ಲಿ ನೀರು ಇರ್ತೈತಿ ಯಾವಾಗೂ, ಅಲ್ಲಿ ಇಲ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ಈ ಗ್ಯಾಪ್ ಐತಲ್ಲ, ಆ ಗ್ಯಾಪು ಮತ್ತು ಈ ಕಡೆನೂ ಗ್ಯಾಪ್ ಇರುತ್ತೆ, ಆ ಕಡೆನೂ ಗ್ಯಾಪ್ ಇರುತ್ತೆ. ಈ ಕಡೆ ಹೋಗಿ ಆ ಕಡೆಯಿಂದ ಹಿಂಗೆ ಬರೋ ಥರ ಇರುತ್ತೆ. ಬಗ್ಗಿ ಹೋಗ್ಬೇಕಾಗುತ್ತೆ, ತಲೆ ಹೊಡ್ಕೊತಿರಲಿಲ್ಲ ಅಂದರೆ. ಅಲ್ಲಿ ನೀರು ಬರ್ತಾಯಿದೆಯಲ್ಲ, ಈ ನೀರು ಗಂಗಾ ನದಿಯಿಂದ ಬರ್ತೈತೆ ಅಂತ ಹೇಳಿದ್ರು ಆ ಪೂಜಾರಿ. ಅದೇ ಅಂದ್ಕೊತೀನಿ, ನನಗಿದ್ರ ಹಿಸ್ಟ್ರಿ ಅದೇ ಅವ್ರು ಹೇಳಿದ್ರು, ನಾನು ಹೇಳ್ತಾಯಿದ್ದೀನಿ. ಈ ಗಂಗಾ ನದಿ ನೀರನ್ನ ತಲೆ ಮೇಲೆ ಹಾಕ್ಕೊಂಡು, ಇವಾಗ ತೀರ್ಥ ಕೊಟ್ಟರೆ ತಲೆ ಮೇಲೆ ಹಾಕ್ಕೊಂತಿರಲ್ಲ, ಕುಡಿದ್ಬಿಟ್ಟು ಆ ಥರ ಕುಡಿದ್ಬಿಟ್ಟು ತಲೆ ಮೇಲೆ ಹಾಕ್ಕೊಂಡು ಹೋಗ್ಬೋದು. ನೋಡಿ ನನ್ನ ಫ್ರೆಂಡ್ ಒಬ್ಬನು ಹೋಗೋನೆ, ಅವನು ತೀರ್ಥ ಕುಡಿದ್ಬಿಟ್ಟು ತಲೆ ಮೇಲೆ ಹಾಕ್ಕೊಂಡು ಬರ್ತಾನೆ. ಮತ್ತು ನಾನು ಹೋಗ್ತೀನಿ. ಆ್ಯಕ್ಚುಲಿ ಹಿಂಗೆ ಹೋಗ್ಬಿಟ್ಟು ಮತ್ತೆ ಆ ಕಡೆನೇ ಹೋಗ್ಬಿಡ್ತಾರೆ ಎಲ್ಲರೂ. ಇವನೇನೋ ಈ ಕಡೆನೇ ಬಂದುಬಿಟ್ಟ. ನಾನು ಹೋಗ್ಬಿಟ್ಟು ಫಸ್ಟು ತಲೆಗೆ ಹಾಕ್ಕೊಂಡು ಆಮೇಲೆ ಕುಡಿದೆ. ಅವ್ರು ಹೇಳಿದ್ರು ಕುಡೀರಿ, ಅದು ಒಳ್ಳೆ ನೀರು ಅಂತ. ಆಮೇಲೆ ಕುಡಿದ್ರಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಪ್ಯೂರ್ ವಾಟ್ರು ತುಂಬ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ಹಂಗೆ ಈ ಕಡೆಯಿಂದ ನಾನು ಹಂಗೆ ಇನ್ನೊಂದು ಸರಿ 2 ಸರಿ ಕುಡಿದೆ, ಚೆನ್ನಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಸರಿ ಕುಡಿದ್ಬಿಟ್ಟು ಈ ಕಡೆಯಿಂದ ನಾನು ಆ ಕಡೆಗೆ ಹಂಗೆ ದಾಟಿಬಿಟ್ಟೆ. ಮೀನ್ಸ್ ಈ ಕಡೆಯಿಂದ ಆ ಕಡೆಗೆ ಹೋಗ್ಬಿಟ್ಟೆ. ನೋಡಿ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಈ ಕಡೆ ಬಂದುಬಿಟ್ಟು ಹಿಂಗೆ ಮತ್ತೆ ಮೇಲೆ ಹೋಗಿ ಅಲ್ಲಿ ಕುತ್ಕೊಂಡಿದ್ರು. ಅವ್ರು ನಮ್ಗಿಂತ ಮುಂಚೆನೇ ಬಂದುಬಿಟ್ಟಿದ್ರು. ನಾವಿಬ್ಬರು ಸ್ವಲ್ಪ ಲೇಟಾಗಿ ಬಂದಿದ್ರೆ ಇಲ್ಲಿ ನೀರೇ ಇರಲಿಲ್ಲ. ನಾವಿವಾಗ ಕೋಟಿಲಿಂಗೇಶ್ವರಕ್ಕೆ ಬಂದ್ಬಿಟ್ರಿ. ಟಿಕೆಟ್ ಕೌಂಟ್ರು ಕೋಟಿಲಿಂಗೇಶ್ವರಗೆ ಟಿಕೆಟ್ ಇಲ್ಲಿ ಇಲ್ಲೇ ಗೊತ್ತಿಲ್ಲ ನಮಗೆ. ఎట్లా ఎట్లా నీకు అంత ఇండియన్ ನೋಡಿಕೊಂಡು ಲಿಂಗ 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 ಇಲ್ಲ ಹತ್ರ 90 ಲ್ಯಾಕ್ಸ್ ಅಷ್ಟು ಲಿಂಗ ಇದೆ. 1 ಕೋಟಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಪೂಜಾರಿಗಳು. ಇನ್ನೂ ಜಾಸ್ತಿ ಇರ್ತಿತ್ತು. ಫಸ್ಟ್ 90 ಲ್ಯಾಕ್ಸ್ ಇತ್ತು. ನಾನ್ ಫಿಫ್ತ್ ಸ್ಟ್ಯಾಂಡರ್ಡ್ ಇರುವಾಗ 90 ಲ್ಯಾಕ್ಸ್. ಇವಾಗ ಎಷ್ಟು ಲ್ಯಾಕ್ಸ್ ಇತ್ತು?
ನೋಡಿ ಫ್ಯಾಮಿಲಿ ಸಾಕಾಗೈತೆ. ಇಲ್ಲಿರೋ ದೊಡ್ಡ ಲಿಂಗ ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ ಬೇರೆ. ಇಲ್ಲಿ ಮಂದಿ ದೊಡ್ಡ ಮಂದಿ. ಇಲ್ಲಿ ಬೇರೆ ವಿಡಿಯೋ ಎತ್ಬಾರ್ದು ಅಂತ ಹೇಳ್ತವ್ರೆ. ಬಾಯ್ ಸ್ಮೈಲ್ ನಾಲ್ಕು ಕೊಡೋದು ಫ್ಯಾಮ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಈ ವಿಡಿಯೋದಲ್ಲಿ ನೋಡಿರ್ತೀರಿ ಛೋಟಾ ಲಡಾಖ್, ಅಂತರ್ಗಂಗೆ ಮತ್ತು ಕೋಟಲಿಂಗೇಶ್ವರ. ಇದು ಸಪ್ರೇಟ್ ಬರುತ್ತೋ ಒಂದೇ ಸರಿ ಬರುತ್ತೋ ಗೊತ್ತಿಲ್ಲ. ಹೆಂಗೆ ಬರ್ತೈತೋ ಹಂಗೆ ಹಾಕ್ತೀನಿ. ಅವರು ಹುಷಾರಾಗಿ ಹೆಲ್ಮೆಟ್ ಹಾಕೊಂಡೋಗಿ, ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕೊಂಡೋಗಿ, ಮತ್ತು ನಡ್ಕೊಂಡು ಹೋಗೋರು ಫೋನ್ ನೋಡ್ಕೊಂಡಿರ ಬ್ಯಾಗಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗಿ ಮನೆಗೆ ಹೋಗಿ ನೋಡ್ಕೊಳ್ರಿ ಎಷ್ಟು ಬೇಕಷ್ಟು. ಇದೇ ಥರ ನೆಕ್ಸ್ಟ್ ವಿಡಿಯೋ. ಇದು ಒಂಥರ ಡಿಫ್ರೆಂಟ್ ಅಂದರೆ ಇಷ್ಟು ದಿವಸ ನನ್ನ ಅಂದರೆ ಮೋಟೋ ವ್ಲಾಗಲ್ಲಿ ನೋಡಿರ್ತೀರ. ಇದೇ ಫಸ್ಟ್ ಟೈಮ್ ಕಾರ್ ವ್ಲಾಗ್ ಇರ್ತೈತೆ. ಕಾರ್ ವ್ಲಾಗ್ ಅಂದರೆ ನಾನೇನು ಓಡಿಸಿಲ್ಲ, ಜಸ್ಟ್ ಹಿಂದೆ ಕೂತ್ಕೊಂಡಿದ್ದೆ. ಆಮೇಲೆ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ಕೊಂಬಂದ್ರಿ ಅಷ್ಟೇ. ಓಕೆ ಗೈಸ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.